ಹಕ್ಕಿಗಳಂತೆ ರೆಕ್ಕೆಗಳೆರಡು ನಮಗಿರಬೇಕಿತ್ತು ನಮಗಿರಬೇಕಿತ್ತು ನಮಗಿರಬೇಕಿತ್ತು. ಹಾಯ್, ಎಲ್ರಿಗೂ ನಮಸ್ತೆ. ನಾನು ಬಂದದ್ದು ಮೈಸೂರಿನ ಶುಕವನಕ್ಕೆ. ಇಲ್ಲಿ ಬೇರೆ ಬೇರೆ ವೆರೈಟಿಯ ಬೇರೆ ಬೇರೆ ದೇಶದಿಂದ ತಂದಂತಹ ಗಿಳಿಗಳನ್ನು ನಾವು ನೋಡ್ಬೋದು. ಸಣ್ಣ ಸಣ್ಣ ಗಿಳಿಗಳಿಂದ ಹಿಡಿದು ದೊಡ್ಡ ದೊಡ್ಡ ವೆರೈಟಿಯ ಗಿಳಿಗಳು ಕೂಡ ಈ ಶುಕವನದಲ್ಲಿದೆ. ಹಾಗೆಯೇ ಇಲ್ಲಿ ಬೋನ್ಸಾಯಿ ಗಿಡಗಳು ಕೂಡ ಇದೆ. ಸಪ್ರೇಟಾಗಿ ಒಂದು ಬೋನ್ಸಾಯಿ ಗಾರ್ಡನನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿಗೆ ಯಾವುದೇ ಎಂಟ್ರಿ ಟಿಕೆಟ್ ಇಲ್ಲ. ಆದರೆ ಒಂದು ಮ್ಯೂಸಿಯಂ ಇದೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ 20 ರೂಪಾಯಿ ಎಂಟ್ರಿ ಟಿಕೆಟ್ ಇದೆ. ಇಲ್ಲಿ ಟೈಮಿಂಗ್ಸ್ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30ರವರೆಗೆ, ಹಾಗೆ ಸಂಜೆ 3:30ರಿಂದ 5:30ರವರೆಗೆ ಹಕ್ಕಿಗಳನ್ನು ನೋಡ್ಬೋದು. ಹಾಗೂ ಸೇಮ್ ಟೈಮಿಂಗ್ಸಲ್ಲಿ ಬೋನ್ಸಾಯಿ ಗಾರ್ಡನ್ ಕೂಡ ಓಪನ್ ಇರುತ್ತೆ. ಐ ಥಿಂಕ್ ಬೋನ್ಸಾಯಿ ಗಾರ್ಡನಿಗೆ ಹೋಗಬೇಕು ಅಂತ ಹೇಳಿದರೆ ಒಬ್ಬರಿಗೆ 100 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಇಲ್ಲಿಗೆ ಯಾವುದೇ ಎಂಟ್ರಿ ಟಿಕೆಟ್ ಇಲ್ಲ. ಇದು ಎಂಟ್ರೆನ್ಸ್. ಇಲ್ಲಿ ಬೇರೆ ಬೇರೆ ಫೋಟೋಗ್ರಫಿಯನ್ನು ನಾವು ನೋಡ್ಬೋದು. ಮುಂಚೆ ಎಲ್ಲ ಇಲ್ಲಿ ಹಕ್ಕಿಗಳ ಜೊತೆಗೆ ಫೋಟೋಗ್ರಫಿ ಅಲೌ ಇತ್ತಂತೆ. ಅಂದರೆ ಅಲ್ಲೇ ಪೇ ಮಾಡಿ ನಾವು ನಮಗೆ ಬೇಕಾದಷ್ಟು ಫೋಟೋಗಳನ್ನು ಹಕ್ಕಿಗಳ ಜೊತೆಗೆ ತೊಗೊಳ್ಬೋದಿತ್ತಂತೆ. ಬಟ್ ನಾನು ಹೋದ ಟೈಮಲ್ಲಿ ಆ ಜಾಗಕ್ಕೆ ಯಾರಿಗೂ ಎಂಟ್ರಿ ಇರಲಿಲ್ಲ. ಯಾಕೆ ಅಂತ ಕೇಳಿದಾಗ ಹಕ್ಕಿಗಳಿಗೆಲ್ಲ ಮೆಡಿಸಿನ್ ಕೊಡ್ತಿದ್ದಾರೆ ಅಂತ ಹೇಳಿದರು. ಮೇ ಬಿ ಹಕ್ಕಿ ಜ್ವರ ಇರುವ ಕಾರಣ ಇರಬಹುದು. ಹಾಗೆ ನನಗೆ ಹಕ್ಕಿಗಳೊಟ್ಟಿಗೆ ಫೋಟೋ ತೆಗೆಯುವಂತಹ ಅವಕಾಶ ಸಿಗಲಿಲ್ಲ. ಹಾಗೂ ದೊಡ್ಡ ದೊಡ್ಡ ಹಕ್ಕಿಗಳ ಹತ್ರ ಹೋಗುವ ಅವಕಾಶವೂ ಕೂಡ ಸಿಗಲಿಲ್ಲ. ಬರೀ ಹೊರಗಡೆಯಿಂದ ಒಂದು ರೌಂಡ್ ಹಾಕಿ ಅಲ್ಲಿ ಇರುವಂತಹ ಸಣ್ಣ ಸಣ್ಣ ಹಕ್ಕಿಗಳನ್ನಷ್ಟೇ ನೋಡಲಿಕ್ಕೆ ಸಿಕ್ಕಿತು ನನಗೆ. ನಾನು ಹೇಳಿದ್ದೆ ಇಲ್ಲೊಂದು ಮ್ಯೂಸಿಯಂ ಇದೆ ಅಂತ ಹೇಳಿ. ತುಂಬ ಸಣ್ಣ ಮ್ಯೂಸಿಯಂ. ಅಲ್ಲಿ ವಿಶೇಷವಾಗಿ ಕಾಣುವಂಥದ್ದು ಏನಿಲ್ಲ ಅಂತ ಅನಿಸಿತು ನನಗೆ. ಕೆಲವೊಂದು ಫೋಟೋಗ್ರಫಿಗಳು, ಹಕ್ಕಿಗಳಿಗೆ ಸಂಬಂಧಪಟ್ಟಂತಹ ಚಿತ್ರಗಳು, ಹಾಗೆ ಶೋ ಪೀಸ್ಗಳಷ್ಟೇ ಇದ್ವು ಬಿಟ್ಟರೆ ವಿಶೇಷವಾಗಿ ಬೇರೇನೂ ಇರಲಿಲ್ಲ ಈ ಬರ್ಡ್ ಮ್ಯೂಸಿಯಮಲ್ಲಿ. ಇವಿಷ್ಟು ಇಲ್ಲಿ ನನಗೆ ಕಾಣಲಿಕ್ಕೆ ಸಿಕ್ಕಿರುವಂಥದ್ದು. ಹಾಗೆ ನೀವು ಮೈಸೂರಿಗೆ ಮೊದಲ ಬಾರಿ ಹೋಗುವುದಾದರೆ ನಿಮಗೆ ಟೈಮ್ ಶಾರ್ಟೇಜ್ ಇದ್ದರೆ ಬೇರೆಲ್ಲ ಪ್ಲೇಸ್ಗಳನ್ನು ಕವರ್ ಮಾಡಿ ಟೈಮ್ ಇದ್ದರೆ ಅಷ್ಟೇ ಇಲ್ಲಿಗೆ ಬನ್ನಿ. ಇಲ್ಲದಿದ್ದರೆ ಅಷ್ಟೊಂದು ಇಂಪಾರ್ಟೆಂಟಾಗಿ ನೋಡುವಂಥದ್ದು ಇಲ್ಲಿ ಏನಿಲ್ಲ ಅಂತ ಹೇಳಿ ನನಗೆ ಅನಿಸಿದ್ದು. ಮತ್ತು ಬರ್ಡ್ಸ್ ಇಷ್ಟ ಆದವರು ಇಲ್ಲಿ ಬರಬಹುದು.